ಅಲ್ಲ, ಅವರಿಗೆ ಸಿಕ್ಕಿರ್ತಕ್ಕಂಥ ಎವಿಡೆನ್ಸಸ್ಗಳ ಇಟ್ಕೊಂಡು ಅವ್ರು ಮಾಡಿರ್ತಾರೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇನ್ನೂ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದನ್ನೇ ಮೇಜರ್ ಆಗಿ ನಾವು ಹೇಳಿದ್ದು. ಅವರಿಗೇನು ಎವಿಡೆನ್ಸ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಅದರ ಆಧಾರದ ಮೇಲೆ ಹೇಳಿರ್ತಾರೆ ಅವರು. ಇನ್ನೂ ಹೆಚ್ಚಿನ ಎವಿಡೆನ್ಸ್ಗಳು ಸಿಕ್ಕಿದ್ರೆ ಅಂತಿಮವಾಗಿಯೂ ವರದಿ ಕೊಡ್ಬೋದು. ಇದು ಓನ್ಲಿ ಇಂಟ್ರಿಮ್ ಆಗಿ ವರದಿನ ಕೊಟ್ಟಿರ್ತಾರೆ. ಅದೇ ನಾನು ಇಲ್ಲ, ಅಂತಿಮವಾಗಿ ಈಗ ಅವರು ಪರ್ಮಿಷನ್ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ. ಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ತನಿಖೆ ಮಾಡಲೇಬೇಕಲ್ಲ, ಮಾಡಲಿ. ನೋಡಿ, ನಿನ್ನೆ ನಾನು ಕೂಡ ಪ್ರತಿಕ್ರಿಯೆ ಮಾಡಿದ್ದೀನಿ. ಬೆಲೆ ಏರಿಕೆ ಯಾಕಾಗುತ್ತೆ? ಬೆಲೆ ಏರಿಕೆಗಳು ನಮ್ಮ ಪಾಲಿಸಿಗಳ ಮೇಲೆ ಆಗುತ್ತೆ. ಕೇಂದ್ರ ಸರ್ಕಾರ ಪಾಲಿಸಿಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇದು ಆರ್ಥಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಪಾಲಿಸಿ ಅನ್ನೋದನ್ನು ಅವರು ತಿಳ್ಕೋಬೇಕಾಗುತ್ತೆ. ಈಗ ಟ್ಯಾಕ್ಸೇಷನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ ಅಂತ ಅಂದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ಅನುಗುಣವಾಗಿ ಅವರು ರೈಸ್ ಮಾಡ್ಕೋಬೇಕು. ಇದು ನಾರ್ಮಲ್ ಆಗಿ ಇವತ್ತಲ್ಲ, ಹೊಸದಾಗಿ ಏನಾಗಿರೋದಿಲ್ಲ. ಹಿಂದೆ ಪ್ಲಾನಿಂಗ್ ಕಮಿಷನ್ ಇದ್ದಾಗ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ. ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ. ಒಂದು ಪಾರ್ಟು. ಎರಡನೇ ಪಾರ್ಟ್ ಏನು ಅಂದರೆ, ಈಗ ನಾವು 20,000ಕ್ಕೂ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು. ಅದು ಕೊಡದೇ ಇದ್ದಾಗ ನಾವೇನು ಮಾಡಬೇಕು? ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡಿ ರಾಜ್ಯ ನಡೆಸಬೇಕಂದ್ರೆ ನಮಗೂ ರಿಸೋರ್ಸ್ ಬೇಕಲ್ಲ. ಅದಕ್ಕೆ ನಾವು ಅದನ್ನು ಇಲ್ಲಿ ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡ್ಕೊಳ್ತೀವಿ. ಆಗ ಸ್ವಾಭಾವಿಕವಾಗಿ ಈಗ ಪೆಟ್ರೋಲ್ಗೆ ಡೀಸೆಲ್ಗೆ 2 ರೂಪಾಯಿ ಜಾಸ್ತಿ ಆಯಿತು, ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರದ ಟ್ಯಾಕ್ಸ್ನಲ್ಲಿ ಕಡಿಮೆ ಮಾಡ್ಬೋದಷ್ಟೇ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಇವೆಲ್ಲ ಏನಾಗುತ್ತೆ, ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ ಅದಕ್ಕಾಗಿ ಬೆಲೆ ಜಾಸ್ತಿ ಆಗುತ್ತೆ. ಒಂದು ಬೆಲೆ ಜಾಸ್ತಿ ಆದರೆ, ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದರೆ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ? ತರಕಾರಿ ಮಾರೋವನ ಮೇಲೂ ಬಂದ್ಬಿಡುತ್ತೆ. ಆದ್ದರಿಂದ ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಬೆಲೆಗಳು ನಿಯಂತ್ರಣದಲ್ಲಿ ಇರ್ತಾವೆ. ಹೌದು, ಸಾಕಷ್ಟು ವಿರೋಧನೂ ಇತ್ತು. 288 ಜನ ಪರವಾಗಿ ಹಾಕಿದ್ದಾರೆ. ಅದರಿಂದ ರಾತ್ರಿ 1 ಗಂಟೆಯಲ್ಲಿ 1.5 ಗಂಟೆಯಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಬಹಳ ಜನ ಇದಕ್ಕೆ ವಿರೋಧ ಇದ್ದಾರೆ. ಸಾಮಾನ್ಯವಾಗಿ ಮುಸಲ್ಮಾನ್ ಸಮುದಾಯದವರು ಜೊತೆಗೆ ಬೇರೆ ಬೇರೆಯವರು ಕೂಡ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅನ್ನೋ ಅರ್ಥದಲ್ಲಿ ವಿರುದ್ಧ ಇದ್ದಾರೆ. ಈಗ ಪಾಸ್ ಆಗಿದೆ. ಅದರ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ. ನೋಡಿ, ಅದು ಸಭಾಧ್ಯಕ್ಷರಿಗೂ ಅವರಿಗೂ ಬಿಟ್ಟಿರೋ ಅಂಥದ್ದು. ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಸರ್ಕಾರದ ಪಾತ್ರ ಇಲ್ಲ. ಈಸ್ ಎ ಸ್ಪೀಕರ್ ಬಿಲಾಂಗ್ಸ್ ಟು ಎವ್ರಿಬಡಿ. ಅದನ್ನು ನಾವು ಆಯ್ಕೆ ಮಾಡುವಾಗ ಯುನಾನಿಮಸ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. BJP ಅವರು ಅವ್ರನ್ನ ಆಯ್ಕೆ ಮಾಡಿದಾರಲ್ವಾ, ಅವರು ಇವ್ರ ಪರವಾಗಿ ಅವ್ರ ಪರವಾಗಿ ಮಾಡೋಕ್ಕಾಗೋದಿಲ್ಲ. ಸಭಾಧ್ಯಕ್ಷರ ಪೀಠದ ಹತ್ತಿರ ಶಾಸಕರು ಹೋಗಿ ಗಲಾಟೆ ಮಾಡಿದಾಗ, ಪೇಪರ್ ಹರಿದಾಕಿ ಅವ್ರ ಮುಖದ ಮೇಲೆ ಎಸೆದಾಗ ಯಾವ ಸಭಾಧ್ಯಕ್ಷರು ಅವರ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡದೇ ಇರ್ತಾರೆ ಹೇಳಿ ನೋಡೋಣ. ಅದನ್ನು ಅವ್ರು ಮಾಡಿದ್ದಾರೆ. ಅದು ಅವರು ಎಕ್ಸ್ಪೆಲ್ ಮಾಡಬೇಕಾದ್ರೆ ಅವರು ಕೂಡ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ, ಹೆಚ್ಚು ಕಡಿಮೆ ತಾವು ನೋಡಿದ್ರಿ 2-3 ಗಂಟೆ ನಡೀತದು. ಅಂಥ ಸಂದರ್ಭದಲ್ಲಿ ಅವರು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರು, ನೀವೆಲ್ಲ ಕೆಳಗಡೆ ಹೋಗಿ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂಥೇಳಿ ಅವರು ಕೇಳ್ಕೊಂಡಿದ್ದಾರೆ. ಅವರೇನು ಸೋಮೋಟ ಹಾಗೆ ಮಾಡಿಲ್ಲ. ಅವರಷ್ಟೇ ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ ಅಂದರೆ, ನಾವೆಲ್ಲ ಸಭಾಧ್ಯಕ್ಷರ ಮಾತಿಗೆ ಗೌರವ ಕೊಡೋದಿಲ್ಲ ಅಂದರೆ ನಿಯಮಗಳಿದ್ದಾವೆ, ನಾವೇ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳಿದ್ದಾವೆ. ಆ ನಿಯಮದ ಅಡಿಯಲ್ಲಿ ಅವರನ್ನು ಆಚೆ ಹಾಕಿದ್ದಾರೆ. ಆದ್ದರಿಂದ
ಅದು ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು. ಸರ್ಕಾರದ ಪಾತ್ರ ಏನೂ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.